ಸನಿಹಾ ನೋಡು ಹೆಂಗೆ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ದೆ ಅಲ್ಲ, ಇವಾಗ ಒಂದೊಂದೇ ಐಟಮ್ ಟೇಸ್ಟ್ ಮಾಡಿ ಅದು ಹೇಗಿದೆ ಅಂತ ಹೇಳು. ನೋಡ್ತೀನಿ ಈ ಕಾಂಪಿಟೇಷನಲ್ಲಿ ನೀನು ಗೆಲ್ತೀಯೋ ಪುಟ್ಮಲ್ಲಿ ಗೆಲ್ತಾಳೋ ಅಂತ ನೋಡ್ತೀನಿ. ಸನಿಹಾ, ಈ ಕಾಂಪಿಟೇಷನಲ್ಲಿ ವಿನ್ ಆದವ್ರಿಗೆ ಏನು ಪ್ರೈಸು? ಅದು ಸರ್ಪ್ರೈಸ್. ಆದರೆ ಕಾಂಪಿಟೇಷನ್ ಸೋತವ್ರಿಗೆ ಮತ್ತೆ ಕಿಚನಲ್ಲಿ ಎಂಟ್ರಿ ಇಲ್ಲ. ನನಗಂತೂ ಅಭಯ್ ವಿನ್ ಆಗಿರಲ್ಲ ಅಂತ ಗೊತ್ತು. ಸೊ ಅಭಯ್ ಕಿಚನ್ ಕಡೆ ತಲೆ ಹಾಕಂಗಿಲ್ಲ. ಹಲೋ, ಫಸ್ಟು ನಾನು ಮಾಡಿರೋ ಅಡುಗೆನ ಟೇಸ್ಟ್ ಮಾಡಿ ನೋಡು, ಆಮೇಲೆ ಗೊತ್ತಾಗುತ್ತೆ ನಾನು ವಿನ್ನರಾ ಇಲ್ಲ ಪುಟ್ಮಲ್ಲಿ ವಿನ್ನರಾ ಅಂತ. ಅಭಯ್, ನೀನು ಯಾವತ್ತೂ ಅಡುಗೆ ಮನೆ ನೋಡಿದ್ದೇ ಇಲ್ಲ. ನನಗೇನೋ ನೀನು ಸೋಲ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಮಾವ, ಅಭಯ್ ಮುಗ್ದಲ್ಲಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ಗೊತ್ತಾಗಲ್ವಾ ಅವನ ಅಡುಗೆ ಚೆನ್ನಾಗಿ ಮಾಡಿದ್ದಾನೆ ಅನಿಸುತ್ತೆ. ಸೊ ಎಲ್ಲರೂ ಟ್ರೈ ಮಾಡೋಣವಾ? ಒಂದು ನಿಮಿಷ, ನಾನು ಮೊದಲು ಟೇಸ್ಟ್ ಮಾಡಬೇಕು. ಅಕ್ಕ, ಕೆನ್ ಐ? ವಾವ್, ಪುಟ್ಮಲ್ಲಿ ನೀನು ಮಾಡಿರೋ ಅಡುಗೆ ಮಾತ್ರ ಸಖತ್ತಾಗಿದೆ. ನಿನ್ನ ಕೈ ರುಚಿ ಮಾತ್ರ ಅದ್ಭುತ. ವಾವ್ ಅಭಯ್, ಸೂಪರ್ ಆಗಿದೆ. ಸದ್ಯ ನಾನು ಮದುವೆ ಆದಮೇಲೆ ಅಡುಗೆ ಮಾಡೋದು ತಪ್ಪು. ನೀನೇ ವಿನ್ನು. ಹಲೋ, ಒಂದು ನಿಮಿಷ ತಡ್ಕೋ. ನೀನು ಮಾತ್ರ ಟೇಸ್ಟ್ ಮಾಡಿದ್ರೆ ಸಾಕ, ನಾವು ಮಾಡಬಾರ್ದಾ? ಒಂದು ನಿಮಿಷ ಇರು, ಟೇಸ್ಟ್ ಮಾಡಿ ಎಲ್ಲರೂ. ಇದು ಅಭಯ ಮಾಡಿದ್ದ? ಸೂಪರ್ ಆಗಿದೆ. ಪರವಾಗಿಲ್ವೇ, ಅಭಯ್ಗೆ ಅಡುಗೆ ಮಾಡೋದಕ್ಕೂ ಬರುತ್ತೆ. ಸನಿಹಾ ಹೇಳ್ದಾಗೆ ಈ ಕಾಂಪಿಟೇಷನಲ್ಲಿ ವಿನ್ ಆಗಿದ್ದು ಅಭಯೇ. ಸೊ ಪುಟ್ಮಲ್ಲಿ ಸೋತಿದ್ದಾಳೆ. ಇನ್ಮೇಲೆ ಪುಟ್ಮಲ್ಲಿಗೆ ಅಡುಗೆ ಮನೆ ಕಡೆ ನೋ ಎಂಟ್ರಿ. ಆಂಟಿ, ಆ್ಯಕ್ಚುಲಿ ನಾನು ವಿನ್ ಆಗಬೇಕು ಅಂತಲೇ ಪುಟ್ಮಲ್ಲಿ ಅಡುಗೆ ಚೆನ್ನಾಗಿ ಮಾಡಿದೆ. ನಾನು ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಹೆಲ್ಪ್ ಮಾಡಿದ್ಲು. ಅದರಿಂದನೇ ನನಗೆ ಬೆಸ್ಟ್ ಡಿಶ್ ಮಾಡೋಕ್ಕಾಗಿತ್ತು. ಹಾಗೆ ನೋಡಿದ್ರೆ ಕಾಂಪಿಟೇಷನಲ್ಲಿ ಪುಟ್ಮಲ್ಲಿನೇ ಗೆದ್ದಿದ್ದು. ಶಿ ಇಸ್ ದ ವಿನ್ನರ್. ಏನು ಪುಟ್ಮಲ್ಲಿ ಇದು? ಏನು ಅನ್ಕೊಂಡಿದ್ಯಾ? ಇದು ಕಾಂಪಿಟೇಷನು, ಫ್ಯಾಮಿಲಿ ಡ್ರಾಮಾ ಅಲ್ಲ. ನೀನ್ಯಾಕೆ ಬೇಕು ಬೇಕು ಅಂತ ಸೋತಿದ್ದು? ಅಯ್ಯೋ ಅಮ್ಮ, ಹಾಗೇನೂ ಇಲ್ಲ. ನಾನು ನಿಜವಾಗ್ಲೂ ಬೇಕು ಅಂತ ಸೋತಿಲ್ಲ. ಅಭಯ್ ಅವರೇ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ಇದರಲ್ಲಿ ನಂದೇನೂ ಇಲ್ಲ.
ಅಮ್ಮ ಏನಾದರೂ ಬೇಕಿತ್ತಾ? ಇದು ತಗೋ ತಗೋ. ಅಮ್ಮ ಇದೆಲ್ಲ ಯಾಕೆ? ಇದಷ್ಟೇ ಅಲ್ಲ, ಈ ದುಡ್ಡನ್ನು ಇಟ್ಕೋ. ನಿನ್ನಿಂದ ನನಗೊಂದು ಸಹಾಯ ಆಗಬೇಕು. ಅಮ್ಮ ನನಗಿದೆಲ್ಲ ಏನೂ ಬೇಡ. ಏನು ಸಹಾಯ ಮಾಡಬೇಕು ಹೇಳಿ, ನಾನು ಮಾಡ್ತೀನಿ. ತಂದೆ ತಾಯಿ ಇಲ್ದಿರೋ ನನ್ನ ಈ ಮನೆ ಮಗಳು ಥರ ಸಾಕಿದ್ದೀರಾ. ನೀವು ಈ ಥರ ನಂಗೆ ಸಹಾಯ ಮಾಡು ಅಂತ ಕೇಳಬಾರ್ದು. ನೀವು ಏನು ಹೇಳಿದ್ರು ಮಾಡ್ತೀನಿ. ಹೇಳಿ ಅಮ್ಮ, ಏನು ಮಾಡಬೇಕು? ಅಭಯ್ ಸನಿಹಾ ಮದುವೆ ಆಗೋವರೆಗೂ ನೀನು ಇಲ್ಲಿರೋದು ಬೇಡ. ನೀನು ನಿಮ್ಮ ಊರಿಗೆ ಹೋಗು. ನನಗೇನು ಸನಿಹಾ ಅವ್ರ ತಾಯಿಗೆ ನಿಮ್ಮಿಬ್ಬರ ಬಗ್ಗೆ ಡೌಟ್ ಬಂದಿದೆ ಅಂತ ಅನಿಸ್ತಾ ಇದೆ. ನೀವಿಬ್ಬರು ಮದುವೆ ಆಗಿರೋ ವಿಷಯ ಅವ್ರಿಗೇನಾದರೂ ಗೊತ್ತಾದರೆ ದೇವ್ರೇ ಗತಿ. ಅದರಿಂದ ಮುಂದೆ ಏನೆಲ್ಲ ಪರಿಣಾಮ ಆಗುತ್ತೋ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಪುಟ್ಮಲ್ಲಿ, ನೀನು ಊರಿಗೆ ಹೋಗೋದೇ ವಾಸಿ. ಅಭಯ್ ಸನಿಹಾ ಜೀವನನ ಹಾಳು ಮಾಡಬೇಡ ದಯವಿಟ್ಟು. ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಇವತ್ತು ಅಡುಗೆ ಮನೆಯಲ್ಲಿ ನೀನು ಅಭಯ್ ನಡ್ಕೊಂಡಿರೋ ರೀತಿ ಒಂಚೂರು ಸರಿ ಇರಲಿಲ್ಲ. ಅದು ಸನಿಹಾ ಅವ್ರ ತಾಯಿ ಮುಂದೆ. ಅದಕ್ಕೆ ಅವರಿಗೆ ನಿಮ್ಮಿಬ್ಬರ ಮಧ್ಯೆ ಏನೋ ಇದೆ ಅಂತ ಸಂಶಯ ಬಂದಿದೆ. ಅದಕ್ಕೆ ನೀವಿಬ್ಬರು ಅವರಿಗೆ ಗಂಡ ಹೆಂಡತಿ ಅಂತ ಗೊತ್ತಾಗೋ ಮೊದಲೇ ನೀನು ಇಲ್ಲಿಂದ ಹೊರಟೋಗ್ಬಿಡು. ನೋಡು, ನಿನಗೆ ಈ ದುಡ್ಡು ಒಡವೆ ಸಾಲಿಲ್ಲ ಅಂದರೆ ಹೇಳು, ನಾನು ಇನ್ನೂ ಕೊಡ್ತೀನಿ. ಆದರೆ ಪ್ಲೀಸ್ ನನ್ನ ಮಗನ ಜೀವನದಿಂದ ದೂರ ಹೋಗು. ಅಮ್ಮ, ನೀವು ನನಗೆ ಕೊಟ್ಟಿರೋ ಪ್ರೀತಿ ಕಾಳಜಿ ಮುಂದೆ ಈ ದುಡ್ಡು ಒಡವೆ ಎಲ್ಲ ಏನೂ ಅಲ್ಲ. ಇದಕ್ಕಿಂತ ನನಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ. ಇದು ಯಾವುದು ನನಗೆ ಬೇಡ. ನಿಮ್ಮ ಇಷ್ಟದಂತೆ ನಾನು ನಮ್ಮ ಊರಿಗೆ ಹೋಗ್ತೀನಮ್ಮ. ಪುಟ್ಮಲ್ಲಿ ಮನೆಯಿಂದ ಹೊರಡ್ತಿದ್ದಾಳೆ. ನೋಡು, ನಿಮ್ಮ ಹುಡುಗರಿಗೆ ಹೇಳು, ಮನೆ ಮುಂದೆ ಯಾವುದೇ ಸೀನ್ ಕ್ರಿಯೇಟ್ ಮಾಡೋದು ಬೇಡ. ಸ್ವಲ್ಪ ದೂರ ಹೋದ್ಮೇಲೆ ಅದೇನು ಬೇಕಾದರೂ ಮಾಡ್ಕೊಳ್ಳಿ. ಮನೇಲಿ ಎಲ್ಲರೂ ಇದ್ದಾರೆ. ಪುಟ್ಮಲ್ಲಿಗೆ ಅಪಾಯ ಇದೆ ಅಂತ ಅವ್ರಿಗೇನಾದರೂ ಸಣ್ಣ ಸುಳಿವು ಸಿಕ್ಕಿದ್ರೂ ಸಾಕು. ಆಮೇಲೆ ಪುಟ್ಮಲ್ಲಿ ನಮ್ಮ ಮನೆಯಿಂದ ಆಚೆ ಕಳ್ಸೋಕ್ಕೆ ಚಾನ್ಸೇ ಇಲ್ಲ. ಡೋಂಟ್ ವರಿ, ಆ ಕೆಲಸ ನನಗೆ ಬಿಡು. ನನಗೆ ಬೇಕಾಗಿರೋದು ಪುಟ್ಮಲ್ಲಿ.
ಅವಳನ್ನ ಹೇಗೆ ಹೇಳ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇಂಥ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದವನು ನಾನು. ಈಗ ಸುಮ್ಮನೆ ಬಿಡ್ತೀನಾ? ಅದು ಏನಾದರೂ ಮಾಡು, ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಅಲ್ಲಿಗೆ ನನ್ನ ಕೆಲಸ ಮುಗೀತು. ಆದರೆ ಒಂದು ವಿಷಯ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪುಟ್ಮಲ್ಲಿ ನಮ್ಮ ಮನೆಗೆ ವಾಪಸ್ ಬರಬಾರ್ದು. ಖಂಡಿತ ಬರಲ್ಲ. ನನ್ನ ಕೆಲಸ ಮುಗಿಯೋ ತನಕ ಪುಟ್ಮಲ್ಲಿ ನನ್ನ ಕಸ್ಟಡಿಲೇ ಇರ್ತಾಳೆ. ಅವಳನ್ನ ಹೊರಬಿಡೋ ಮಾತೇ ಇಲ್ಲ. ಅವಳಿನ ಮೇಲೆ ಈ ಪ್ರಪಂಚದ ಮುಖ ನೋಡಲ್ಲ. ನನಗೆ ಗಂಡ ಆಗೋನ್ಗೆ ಅಂತ ಕೊಟ್ಟಿರೋ ಈ ಗಿಫ್ಟ್ನ ನಿನ್ನ ಹತ್ರ ಇಟ್ಕೊ, ಇದು ನಿನಗೆ ಮಾತ್ರ. ಆಮೇಲೆ ಹೋಗ ಪುಟ್ಮಲ್ಲಿ ಕೊಟ್ಬಿಟ್ಯಾ. ಸನಿಹಾ, ನಾವು ಅದು ಇದು ಅಂತ ಸುಳ್ಳು ಹೇಳಿದ್ರೆ ಅವ್ರು ನಮ್ಮನ್ನು ನಂಬ್ತಾರಾ? ನಂಬ್ತಾರೆ. ಅಭಯ್, ನನ್ನ ಕನಸೇನು ಗೊತ್ತಾ? ನಾವಿಬ್ಬರು ಮದುವೆ ಆದಮೇಲೆ ನಾನು ಆಫೀಸ್ಗೆ ಹೋಗ್ತೀನಂತೆ, ನೀನು ನಮ್ಮ ಮಕ್ಕಳು ನೋಡ್ಕೊಂಡಿರ್ತೀಯಂತೆ. ನನಗೆ ಅಡುಗೆ ಮಾಡ್ಬೇಕಂದ್ರೆ ಆಗಲ್ಲ, ಕಿಚನ್ ಅಂದರೆ ಇರಿಟೇಟ್ ಆಗುತ್ತೆ ನನಗೆ. ಹಾಗಾದರೆ ನಾವಿಬ್ಬರು ಗೆಡ್ಡೆ ಗೆಣಸು ತಿನ್ಕೊಂಡಿರ್ಬೇಕಷ್ಟೆ. ಇಲ್ಲ ಅಂದರೆ ನಿನ್ನ ಫೇವ್ರೆಟ್ ಪಿಜ್ಜಾ ಬರ್ಗರ್ ಆರ್ಡ್ರ್ ಮಾಡಬೇಕು. ಅದು ನನಗೆ ಇಷ್ಟ ಇಲ್ಲ. ಅಲ್ಲಿಗೆ ನನ್ನ ಕತೆ ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು ಮನೆ ಜವಾಬ್ದಾರಿ ನೀನು ತಗೋ ಅಂತ. ಯಾಕಂದರೆ ಐ ಡೋಂಟ್ ನೋ ಹೌ ಟು ಕುಕ್, ಬಟ್ ಯು ಮೇಡ್ ಇಟ್. ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ. ಸೊ ಐ ಲವ್ ಯು. ದಿಸ್ ಇಸ್ ಮೈ ಸ್ಪೆಷಲ್ ಗಿಫ್ಟ್ ಫಾರ್ ಯು. ನನಗೆ ಗಂಡ ಆಗೋನ್ಗೆ ಅಂತ ಕೊಟ್ಟಿರೋ ಈ ಗಿಫ್ಟ್ನ ನಿನ್ನ ಹತ್ರ ಇಟ್ಕೊ, ಇದು ನಿನಗೆ ಮಾತ್ರ. ಆಮೇಲೆ ಹೋಗ ಪುಟ್ಮಲ್ಲಿ ಕೊಟ್ಬಿಟ್ಯಾ. ಸನಿಹಾ, ಅಭಯ್, ಐ ಆಮ್ ಸಾರಿ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಹೌದು, ಅದೇನು ಇದ್ದಕ್ಕಿದ್ದಂಗೆ ಪುಟ್ಮಲಿ ಮೇಲೆ ಜಾಸ್ತಿ ಕನ್ಸರ್ನ್ ತೋರಿಸ್ತಿದ್ಯಾ? ಅಭಯ್,
ಅತ್ತೆ 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 ಯಾಕೆ ಏನಾಯ್ತು? ಯಾಕೆ ಕಿರಿಸ್ತಾ ಇದೀಯಾ? ಅತ್ತೆ, ಅಭಯ್ ಈಗ ತಾನೇ ಮನೆ ನಾಚೆ ಹೋದ. ಮಾವ ಕೂಡ ಮನೇಲಿಲ್ಲ. ಆ ಪುಟ್ಮಲ್ಲಿನ ಮನೆ ನಾಚೆ ಕಳ್ಸೋಕ್ಕೆ ಇದೇ ರೈಟ್ ಟೈಮ್. ಕಳ್ಸಣ್ವಾ? ಹ್ಞೂ ಅತ್ತೆ, ಬನ್ನಿ ಹೋಗೋಣ. ಇಷ್ಟೊತ್ತಿಗಾಗಲೇ ಅವಳು ಗಂಟು ಮೂಟೆ ಕಟ್ಕೊಂಡು ರೆಡಿ ಆಗಿರ್ತಾಳೆ. ಮೊದಲು ಮನೆ ಕೆಲಸದವಳನ್ನ ಆಚೆ ಕಳ್ಸೋಣ. ಬೆಳಗ್ಗೆ ಅವಳ ಮುಖ ನೋಡಿ ನೋಡಿ ಸಾಕ ಹೋಗಿದೆ ನಂಗಂತೂ. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಪುಟ್ಮಲ್ಲಿನ ಮನೆಯಿಂದ ಆಚೆ ಹಾಕೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಅಭಯ್ ನಿಮ್ಮ ಮಾವ ಒಪ್ಕೋಬೇಕಲ್ಲ. ಅತ್ತೆ, ಹೇಗಿದ್ರು ಮಾವನು ಮನೇಲಿ ಇಲ್ವಲ್ಲ, ಮತ್ತು ಅವಳು ಹೊರಗೆ ಕಳ್ಸೋಕ್ಕೇನು? ಸರಿ, ನಾವು ಪುಟ್ಮಲ್ಲಿನ ಮನೆಯಿಂದ ಆಚೆ ಹಾಕಿದ್ವಿ ಅಂತ ಅನ್ಕೋ. ಆದರೆ ನಿಮ್ಮ ಮಾವ ಅಭಯ್ ಬಂದು ಪುಟ್ಮಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳ್ತೀಯ? ಅದಕ್ಕೆ ನಮ್ಮ ಹತ್ರ ಕಾರಣ ಇದೆಯಾ ಅಥವಾ ಉತ್ತರ ಇದೆಯಾ? ನಾವು ಅದು ಇದು ಅಂತ ಸುಳ್ಳು ಹೇಳಿದರೆ ಅವ್ರು ನಮ್ಮನ್ನು ನಂಬ್ತಾರಾ? ನಂಬ್ತಾರೆ. ನಾವು ಅದು ಇದು ಅಂತ ಸುಳ್ಳು ಹೇಳಿದರೆ ಅವ್ರು ನಮ್ಮನ್ನು ನಂಬ್ತಾರಾ? ನಂಬ್ತಾರೆ. ಅವ್ರು ನಂಬೋ ಹಾಗೆ ನಾವು ಮಾಡಬೇಕು. ನಿಮ್ಮ ಸೊಸೆದಿರು ಸರಿಯಾಗೇ ಹೇಳ್ತಿದ್ದಾರೆ. ಈಗೇನು ಪುಟ್ಮಲ್ಲಿನ ಈ ಮನೆಯಿಂದ ಆಚೆ ಹಾಕೋದಕ್ಕೆ ಏನಾದರೂ ಒಂದು ಕಾರಣ ಬೇಕು. ಆ ಕಾರಣನ ನಿಮ್ಮ ಮನೆಯವರು ಅಭಯ್ ನಂಬಬೇಕು ಅಷ್ಟೇ ಅಲ್ವಾ? ಅದನ್ನು ನಾನು ಹೇಳ್ತೀನಿ. ನೀವು ಹೇಳ್ತೀರಾ? ಏನು? ಇವತ್ತು ಅಡುಗೆ ಮನೆ ಕಾಂಪಿಟೇಷನಲ್ಲಿ ಅಭಯ್ ಮುಂದೆ ಪುಟ್ಮಲ್ಲಿ ಸೋತಿದ್ದಕ್ಕೆ ಇನ್ಮೇಲೆ ಯಾವತ್ತೂ ನೀನು ಅಡುಗೆ ಮನೆ ಕಡೆ ಬರಬಾರ್ದು ಅಂತ ನಾನು ಹೇಳಿದ್ದೆ. ಅದಕ್ಕೆ ಅವಳು ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ಲು. ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂತ ಹೇಳಿದ್ರೆ ಆಯ್ತಲ್ವಾ? या
ಲೆಕ್ಕವೇ ತಿಳಿದೇನೆ ಮನಸ್ಸಿಗೆ ಈ ದುಃಖ ಅವನಿಗೆ ಅವಳೆಂದು ಅವ ಬರೆದ ಲೆಕ್ಕ ಲೆಕ್ಕವೇ ತಿಳಿದೇನೆ ಮನಸ್ಸಿಗೆ ಈ ದುಃಖ ಬಂಧಕ್ಕೆ ಬಾಯಿಲ್ಲ ನ್ಯಾಯಕ್ಕೆ ಕಣ್ಣಿಲ್ಲ ಎರಡಕ್ಕೂ ಕೊನೆಯಲ್ಲಿ ಸೇರುವ ಮನೆಯಲ್ಲಿ ಅವರಿಬ್ರು ಮದುವೆಗೆ ಯಾವ ತೊಂದರೆನೂ ಬರ್ದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು ತಾಯಿ. ಪುಟ್ಮಲ್ಲಿ ಗಂಡ ಯಾರು? ಅವನೆಲ್ಲಿದ್ದಾನೆ? ಏನು ಮಾಡ್ಕೊಂಡಿದ್ದಾನೆ? ಎಲ್ಲೋ ಏನೋ ಆಗ್ತದೆ ಅನ್ನಿಸ್ತದೆ. ಅಕ್ಕ ಇವಾಗ ಏನಕ್ಕ ಮಾಡೋದು? ಎಲ್ರಿಗೂ ಸತ್ಯ ಗೊತ್ತಾಗ್ಬಿಡತ್ತೆ ಅಂತ ಅನ್ಸುತ್ತೆ. ನನಗೆ ಗಂಡ ಆಗೋನ್ಗೆ ಅಂತ ಕೊಟ್ಟಿರೋ ಈ ಗಿಫ್ಟ್ನ ನಿನ್ನ ಹತ್ರ ಇಟ್ಕೊ. ಇದು ನಿನಗೆ ಮಾತ್ರ. ಆಮೇಲೆ ಹೋಗ ಪುಟ್ಮಲ್ಲಿ ಕೊಟ್ಬಿಟ್ಯಾ. ಸನಿಹಾ, ನಾವು ಅದು ಇದು ಅಂತ ಸುಳ್ಳು ಹೇಳಿದ್ರೆ ಅವ್ರು ನಮ್ಮನ್ನು ನಂಬ್ತಾರಾ? ನಂಬ್ತಾರೆ. ಯಾರಲ್ಲಿ ಈ ತರಹ ಬರೆದೋರು ಹಣೆ ಬರಹ ಅವರಿಬ್ರು ಮದುವೆಗೆ ಯಾವ ತೊಂದರೆನೂ ಬರ್ದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು ತಾಯಿ. ಪುಟ್ಮಲ್ಲಿ ಗಂಡ ಯಾರು? ಅವನೆಲ್ಲಿದ್ದಾನೆ? ಏನು ಮಾಡ್ಕೊಂಡಿದ್ದಾನೆ? ಎಲ್ಲೋ ಏನೋ ಆಗ್ತದೆ ಅನ್ನಿಸ್ತದೆ. ಅಕ್ಕ ಇವಾಗ ಏನಕ್ಕ ಮಾಡೋದು? ಎಲ್ರಿಗೂ ಸತ್ಯ ಗೊತ್ತಾಗ್ಬಿಡತ್ತೆ ಅಂತ ಅನ್ಸುತ್ತೆ.